ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಸಿಂಪಲ್ ಆಗಿರೋ ಅಂಥ ಸ್ಯಾರಿ ಟಸಲ್ಸ್ ಅಂತಲೇ ಹೇಳ್ಬೋದು, ಸಿಂಪಲ್ ಕ್ರೋಶೆಟ್ ಕುಚ್ಚು ಡಿಸೈನ್ನ ಮಾಡಿದ್ದೀನಿ. ಇದಕ್ಕೆ ನೀವು 300ಇಂದ 350ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಅರ್ಧ ಗಂಟೆಯಿಂದ 1 ಅವರ್ ಒಳಗಡೆ ಈ ಡಿಸೈನ್ನ ನಾವು ಮುಗಿಸ್ಕೋಬೋದು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳೇನೇನಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ನಾನಿಲ್ಲಿ ಜರಿ ದಾರ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ, 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ, ಕ್ರೋಶಾ ನೀಡಲ್ ನಂಬರ್ 11, ದೊಡ್ಡ ಕಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು ಕತ್ರಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ಹಾಗೆಯೇ ನಾವು 6 ಎಳೆ ದಾರ ಸುತ್ತಿಡ್ಕೊಂಡಿರ್ತೀವಲ್ಲ, ಆ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೋಬೇಕು. ಆನಂತರ ನೀಡಲ್ ಸಹಾಯದಿಂದ ದಾರನ ಪೂರ್ತಿ ಮೇಲಕ್ಕೆ ಎತ್ಕೊಂಡು 1-2 ಗಂಟುಗಳು ಹಾಕ್ಕೊಂಡು ಟೈಟಾಗಿ ಕಟ್ಕೊಬೇಕು. ಸೊ ಈ ರೀತಿ ಕಟ್ಕೊಳ್ಳೋದ್ರಿಂದ ನಮಗೆ ಗ್ಲೂ ಹಾಕಿ ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ, ಬಿಚ್ಚೋಗುತ್ತೆ ಅನ್ನೋದಿರೋದಿಲ್ಲ. ಸೊ ಹಾಗಾಗಿ ಕೊನೆಗೆ ಈ ದಾರನ ಕುಚ್ಚೊಳಗಡೆಗೆ ಹಾಕಿ ಸೇರಿಸ್ಕೋಬೋದು. ಇವಾಗ ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ 5 ಚೈನ್ಗಳನ್ನ ಹಾಕೋಬೇಕು. 5 ಚೈನ್ಗಳನ್ನ ಹಾಕಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಈ ರೀತಿ ಬಿಗಿನರ್ಸ್ಗಳು, ಹೊಸದಾಗಿ ಕಲಿತಾ ಇರೋರು, ರಿಂಕಲ್ಸ್ ಬರುತ್ತೆ ಅನ್ನೋರು ನೋಡಿ ಈ ರೀತಿ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಅಥವಾ ಒಂದು ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡಿ, ಏನು ಪ್ರಾಬ್ಲಮ್ ಆಗೋಲ್ಲ, ಡಿಸೈನ್ ಏನು ವ್ಯತ್ಯಾಸ ಬರೋದಿಲ್ಲ, ರಿಂಕಲ್ಸ್ ಬರೋದಿಲ್ಲ ಆವಾಗ. ಸೊ ಇವಾಗ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕಿದ್ಮೇಲೆ ಆ ಲಾಕ್ ಮಾಡಿರೋ ಜಾಗ ಇದೆಯಲ್ಲ, ಅಲ್ಲಿಗೆ ಒಂದು ಕಂಬನ ಮಾಡಬೇಕು. ಆ 3 ಚೈನ್ ಹಾಕಿರ್ತೀರಲ್ಲ ಅದ್ರ ಜೊತೆಗೆ ಒಂದು ಕಂಬನ ಮಾಡಬೇಕು. ಈ ರೀತಿ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕಬೇಕು. ಈಗ ಏನು 3 ಚೈನ್ಗಿಂತ ಮುಂದೆ ಒಂದು ಲಾಕ್ ಬರುತ್ತಲ್ಲ 2 ಪಾಯಿಂಟ್ದು, ಅಲ್ಲಿಗೆ ಈಗ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡಬೇಕು. ಡಬಲ್ ಕ್ರೋಶೆಟ್ ನೋಡಿ ಈ ರೀತಿ. ಆ 3 ಚೈನ್ ಹಾಕೋದಕ್ಕೆ ಮುಂಚೆ ಲಾಕ್ ಇದೆಯಲ್ಲ, ಈಗ ಇದು ಲಾಕ್ ಮಾಡ್ತೀವಲ್ಲ ಇದು, ಈಗ ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡಬೇಕು. ಆ ಪಾಯಿಂಟ್ ಏನಿರುತ್ತೆ ಆ ಪಾಯಿಂಟ್ ಒಳಗಡೆಯಿಂದ ನೀಡಲ್ನ ಎತ್ಕೋಬೇಕು ಡಬಲ್ ಕ್ರೋಶೆಟ್ ಮಾಡೋದಕ್ಕೆ. ನೀವು 2 ಕಂಬ ಕೂಡ ಮಾಡ್ಬೋದು, ಒಂದೊಂದು ಕಂಬ ಕೂಡ ಮಾಡ್ಕೋಬೋದು. ನಾನು ಒಂದೊಂದೇ ಕಂಬ ಮಾಡಿದ್ದೀನಿ. ಸಿಂಪಲ್ಲಾಗಿ ಅರ್ಜೆಂಟಲ್ಲಿ ಸುಮ್ಮನೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು, ಏನಾದರೂ ಡಿಫ್ರೆಂಟ್ ಡಿಸೈನ್ ಮಾಡಬೇಕು, ಒಂಥರ ತೋರಣ ಥರ ಅನಿಸುತ್ತೆ ಈ ಡಿಸೈನು. ಸೊ ಹಾಗಾಗಿ ಒಂದು ಜಸ್ಟ್ ಸಿಂಪಲ್ ಟ್ರೈ ಮಾಡಿರೋವಂಥ ಡಿಸೈನ್ ಇದು. ಹೇಗೆ ಬರುತ್ತೆ ಅನ್ನೋದು ನಮ್ಮದೇ ಆದಂಥ ಓನ್ ಸ್ಯಾರಿಗೆ ನಾನು ಟ್ರೈ ಮಾಡಿದ್ದೆ. ನೋಡಿ ತುಂಬ ಚೆನ್ನಾಗೇ ಬಂದಿತ್ತು ಫೈನಲ್ ಲುಕ್. ಆ್ಯಕ್ಚುಲಿ 5 ಬಾರಿ ನಾವು ಈ ರೀತಿ ಮಾಡ್ಕೋಬೇಕು. ಒಂದು ಆರ್ಚ್ಗೆ 5 ಬಾರಿ ಮಾಡಬೇಕು. ಈಗೇನು ನಾವು ಮಾಡ್ತಾ ಇದ್ದೀವಲ್ಲ, 3 ಚೈನ್ ಹಾಕೋದು ಒಂದು ಕಂಬ, 3 ಚೈನ್ ಹಾಕೋದು ಒಂದು ಕಂಬ, ಈ ರೀತಿ 5 ಬಾರಿ ಮಾಡ್ಕೋಬೇಕು. ಐದು ಬಾರಿ ಮಾಡಿದ್ಮೇಲೆ ನೋಡಿ ಈ ರೀತಿ ಒಂದು 5 ಚೈನ್ ಹಾಕಿದ್ರೆ ಏನು ಗ್ಯಾಪ್ ಬರುತ್ತೆ ಅಲ್ಲ, ಅಷ್ಟು ಗ್ಯಾಪ್ನ ಕೊಡಬೇಕು. ಸರ್ಕಲ್ ಹಿಂಗೆ ಯು ಶೇಪಲ್ಲಿ ಲಾಕ್ ಮಾಡಬೇಕು. ಅದನ್ನು ಗ್ಯಾಪ್ ಸ್ವಲ್ಪ ಜಾಸ್ತಿನೇ ಕೊಡಬೇಕು. ಒಂದು 5 ಚೈನ್ಸ್ ಹಾಕಿದ್ರೆ ನಿಮಗೆ ಏನು ಗ್ಯಾಪ್ ಬರುತ್ತೆ ಅನ್ನೋದು ಒಂದು ಅಂದಾಜು ಇರುತ್ತಲ್ಲ, ಆ ಅಂದಾಜಲ್ಲಿ ಸ್ಪೇಸ್ ಕೊಡಬೇಕು. ಈ ರೀತಿ ಸ್ಪೇಸ್ ಕೊಟ್ಟ ಮೇಲೆ ನೀವು ನೋಡಿ ಈ ರೀತಿ ಯು ಶೇಪಲ್ಲಿ ಬರುತ್ತೆ ಇದು ಡಿಸೈನು. ಅಂದರೆ ನಾರ್ಮಲ್ ಚೈನ್ಗಿಂತ ಇದು ಸ್ವಲ್ಪ ದಪ್ಪನೇ ಕಾಣಿಸುತ್ತೆ ನಮಗೆ. ಆಮೇಲೆ ಅಗೇನ್ ಸೇಮ್ ಕಂಟಿನ್ಯೂ ಮಾಡಬೇಕು. 3 ಚೈನ್ ಹಾಕಬೇಕು, ಒಂದು ಕಂಬ ಮಾಡ್ಕೋಬೇಕು ಡಬಲ್ ಕ್ರೋಶೆಟ್ದು, 3 ಚೈನ್ ಹಾಕಬೇಕು, ಒಂದು ಡಬಲ್ ಕ್ರೋಶೆಟ್ದು ಕಂಬ ಮಾಡಬೇಕು. 5 ಬಾರಿ ಮಾಡಬೇಕು. ಅದು ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಏಕೆಂದರೆ ಈಗೇನು ನಾವು ಯು ಶೇಪಲ್ಲಿ ಲಾಕ್ ಮಾಡ್ತೀವಲ್ಲ ಆರ್ಚು, ಅದು ಕರೆಕ್ಟಾಗಿ ಒಂದೇ ಆರ್ಚು, ಒಂದೇ ಲೆವೆಲ್, ಒಂದೇ ಸಮ ಕಾಣಿಸ್ಬೇಕಲ್ವ ನಮಗೆ. ಹಾಗಾಗಿ ಕರೆಕ್ಟಾಗಿ ಮಾಡ್ಕೋಬೇಕು. ಅದನ್ನು 5 ಮಾಡ್ಕೋಬೇಕು. ತುಂಬ ಈಸಿಯಾಗಿ ಬೇಗ ನೀವು ಅರ್ಧ ಗಂಟೆಗೆ ಎಣ್ದು ಬಿಡ್ಬೋದು. ಸುಮ್ಮನೆ ಕುತ್ಕೊಂಡ್ರೆ ಅರ್ಧ ಗಂಟೆಗೆ ಎಣ್ಕೊಬೋದು. ಆಮೇಲೆ ಒಂದು
10 ಮಿನಿಟ್ಸಲ್ಲಿ ಕುಚ್ಚು ಕಟ್ಕೋಬೋದು. ಏನು ಕುಚ್ಚುಗಳು ನಮಗೆ ಜಾಸ್ತಿ ಬಂದಿಲ್ಲ, ನನಗೊಂದು 20 ಕುಚ್ಚುಗಳು ಬಂದಿತ್ತು ಅಷ್ಟೇ ಒಂದು ಸೀರೆಗೆ. ಈಗೇನು ನಾರ್ಮಲ್ ಸಿಂಪಲ್ ಕುಚ್ಚು ಕಟ್ಟೋದಕ್ಕೆ ಎಣ್ಕೊಂಡು ಹೋಗ್ತೀರಾ ಆ ರೀತಿ ಇದು ಎಣ್ಕೊಂಡು ಹೋಗ್ತಾ ಇರೋದು ಡೈರೆಕ್ಟ್. ಏನಕ್ಕೆ ಮಧ್ಯದಲ್ಲಿ ಬೀಡ್ಸಿಲ್ಲ, ಏನಿಲ್ಲ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಿಬಿಟ್ರೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಆಮೇಲೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ, ಫಾಸ್ಟಾಗಿ ಹೋಗ್ಬಿಡುತ್ತೆ, ಮೂವ್ ಆಗಿಬಿಡುತ್ತೆ. ನೋಡಿ ಇವಾಗ ಮತ್ತೆ 5 ಆಗಿದೆ. ಸೊ ಆಗೇನು ಹಿಂದೆ ಸ್ಪೇಸ್ ಕೊಟ್ಟಿದ್ದೀರಾ ಆ ಸ್ಪೇಸು ಮತ್ತು ಉದ್ದ ಎಲ್ಲ ನೋಡ್ಕೊಳ್ಳಿ. ಹೆಚ್ಚು ಕಡಿಮೆ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಆಗ್ಬೋದಷ್ಟೇ, ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕು. ನೋಡಿದಾಗ ಒಂದೇ ಸಮ ಇದೆ ಅನ್ನಿಸ್ಬೇಕು, ಆ ಥರ ಮಾಡ್ಕೋಬೇಕು. ನೋಡಿ ಇವಾಗ ಅಲ್ಲೇನು ಸ್ಪೇಸ್ ಕೊಟ್ಟಿದ್ದೀವಿ ಆ ಒಂದು ಅಂದಾಜಲ್ಲಿ ಸ್ಪೇಸ್ ಕೊಡೋಣ. ಇಲ್ಲೂ ಕೂಡ ಸ್ಪೇಸ್ ಕೊಟ್ಟು ಲಾಕ್ ಮಾಡ್ಕೊಂಬಿಡೋಣ. ಲಾಕ್ ಮಾಡಿದ್ಮೇಲೆ 5 ಚೈನ್ಗಳನ್ನ ಹಾಕಬೇಕು. ಮತ್ತೆ 5 ಚೈನ್ಸ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಈ ರೀತಿ ನಾನು ಎರಡೆರಡು ಏನು ಆರ್ಚ್ ಥರ ಮಾಡಿಕೊಂಡು ಕುಚ್ಚು ಕಟ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀನಿ. 2 ಬಂದರೆ ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. 3 ಅಂದ್ರೂ ತುಂಬ ಹೆವಿ ಸ್ಪೇಸ್ ಆಗಿಬಿಡುತ್ತೆ. ಬಟ್ 2 ಸ್ಪೇಸ್ ಕೊಟ್ಟರೆ ಆರ್ಚ್ ಈ ಥರ ಚೆನ್ನಾಗಿರುತ್ತೆ ಯು ಶೇಪಲ್ಲಿ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಒಂದಷ್ಟು ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಮತ್ತು ಇದು ನಮಗೆ ಎಣಿತಾ ಸ್ವಲ್ಪ ಫೋಲ್ಡಬಲ್ ಆಗೋ ಥರ ಅನ್ನಿಸ್ಬೋದು ನಿಮಗೆ. ನೀವು ಇದನ್ನು ನೋಡಿ ಈ ರೀತಿ ನೀಟಾಗಿ ನಿಲ್ಲಿಸ್ಕೊಂಡು ಮಾಡ್ಕೊಂಡು ಹೋದರೆ, ಮತ್ತು ತುಂಬ ಟೈಟಾಗಿ ಎಳೆದು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ನುಲ್ಚ್ಕೊಂಡಂಗೆ ಆಗಿಬಿಡುತ್ತೆ. ನಾರ್ಮಲಾಗಿ ಫ್ರೀಯಾಗಿ ಮಾಡ್ಕೊಳ್ಳಿ, ತುಂಬ ಲೂಸು ಬೇಡ, ತುಂಬ ಟೈಟು ಬೇಡ. ಇವಾಗ ನಾನು ಇದಕ್ಕೆ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನೋಡಿ ನಾನು ಫೈನಲಾಗಿ ಎಣೆದಿದ್ದಾದಮೇಲೆ ಒಂದು ಸಲ ಐರನ್ ಮಾಡಿಬಿಟ್ಟೆ. ಅದನ್ನೆಲ್ಲ ಐರನ್ ಮಾಡಿ ಮತ್ತು ಟಸಲ್ಸ್ನೂ ಕೂಡ ಅಷ್ಟೇ 180 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಹಾಗೆಯೇ ಟಸಲ್ಸ್ ಕಟ್ಟೋದಕ್ಕೆ ಮುಂಚೆನೂ ಕೂಡ ನಾನು ಐರನ್ ಮಾಡಿನೇ ಕಟ್ಟಿದ್ದೀನಿ. ಆವಾಗ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ದಿನ ಆದರೂ ಟಸಲ್ಸು ಫೋಲ್ಡ್ ಆಗಲ್ಲ, ಆ ಕುಚ್ಚು ಕೂಡ ಏನು ಕ್ರೋಶ ಮಾಡಿರೋದು ಕೂಡ ಫೋಲ್ಡ್ ಆಗಲ್ಲ. ಸೊ ಫೈನಲ್ ಲುಕ್ ನೋಡಿ ಸಿಂಪಲ್ ಆಗಿದೆ, ಈಸಿ ಆಗಿದೆ, ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.